ನಮಸ್ಕಾರ ಸ್ನೇಹಿತರೆ. ಹಾಸನದಲ್ಲಿ ಸ್ವರ್ಗ, ಹಾಸನದಲ್ಲಿ ಸ್ವರ್ಗ, ಹಾಸನೇ ಸ್ವರ್ಗ ಸ್ನೇಹಿತರೆ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಜಾವಗಲ್ಲಲ್ಲಿ ಬರುವಂಥ ದೇವಸ್ಥಾನ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ. ಇದು ಹಾಸನದಿಂದ 41 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಮಾರ್ಗ ಬಂದ್ಬಿಟ್ಟು ಹಾಸನದಿಂದ ಹಳೇಬೀಡು ರೋಡಲ್ಲೇ ಜಾವಗಲ್ ಅಂತ ಒಂದು ಊರು ಬರುತ್ತೆ ಇಲ್ಲಿ. ಸ್ನೇಹಿತರೆ, ಸುತ್ತಲೂ ಒಂದು ವೀಡಿಯೋ ಮಾಡಿಬಿಟ್ಟು ಇದ್ರ ಬಗ್ಗೆ ಮಾಹಿತಿ ಅರ್ಚಕರು ಕೊಡ್ತಾರೆ. ಒಳಗಡೆ ಗರ್ಭಗುಡಿ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ವೀಡಿಯೋ ಮಾಡ್ತೀನಿ. ಸುತ್ತಲೂ ವೀಡಿಯೋ ಮಾಡ್ತೀನಿ ಹೊರಗಡೆ ಸೈಡು. எவ்வளோ அம்மா எவ்வளோ பண்ணிடலாம். போகணும் பையன் ಸ್ನೇಹಿತರೆ, ಇದು ಲಕ್ಷ್ಮೀ ದೇವರ ಗುಡಿ. ಇದು ಎದುರುಗಡೆ ಕಾಣ್ತಿರೋದು ಗರುಡ ಕಂಬ. ಸ್ನೇಹಿತರೆ, ಇದು ಪಾಕಶಾಲೆ. ಇದು ಇದು ಸಭಾಂಗಣ. ಇಲ್ಲೊಂದು ಗರುಡ ಕಂಬ ಇದೆ ನೋಡಿ. ಸ್ನೇಹಿತರೆ, ಈಗ ನಾನು ದೇವಸ್ಥಾನದ ಮುಂಭಾಗ ಇದ್ದೀನಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅರ್ಚಕರು ಕೊಡ್ತಾರೆ, ಇತಿಹಾಸದ ಬಗ್ಗೆ. ನಮಸ್ಕಾರ. ಇದು ಬಂದು ಜಾವಗಲ್ ಲಕ್ಷ್ಮೀನರಸಿಂಹ ಸ್ವಾಮಿ ದೇವಾಲಯ, ಅರಸೀಕೆರೆ ತಾಲೂಕು, ಹಾಸನ ಡಿಸ್ಟಿಕಲ್ಲಿ ಇರ್ತಕ್ಕಂಥದ್ದು. ಜಾವಗಲ್ ಅಂತಕ್ಕಂಥ ಗ್ರಾಮ, ಹೋಬಳಿ ಹೆಡ್ ಕ್ವಾರ್ಟರ್ಸ್ ಇರ್ತಕ್ಕಂಥದ್ದು. ಇದು ಬಂದು ದೇವಸ್ಥಾನ ಹೊಯ್ಸಳ ಶಿಲ್ಪ, ಹೊಯ್ಸಳ ವಿಷ್ಣುವರ್ಧನ ರಾಜ ಕಟ್ಟಿಸಿರ್ತಕ್ಕಂಥದ್ದು. ವಿಷ್ಣುವರ್ಧನ ರಾಜ 2ನೇ ಬಲ್ಲಾಳನ ಕಾಲದಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒಂದು ಶಾಸನದ ಪ್ರಕಾರ ಇದಕ್ಕೆ 1150 ವರ್ಷ ಅಂತಾರೆ. ಇನ್ನೊಂದು ಶಾಸನದ ಪ್ರಕಾರ ಇದಕ್ಕೆ 750 ವರ್ಷ, 760 ವರ್ಷ ಅಂತಾರೆ. 2 ರೀತಿಯಲ್ಲೂ ಶಾಸನಗಳು ಇರ್ತಕ್ಕಂಥದ್ದು ವಿಶೇಷವಾದ್ದು. ಈ ದೇವಸ್ಥಾನದಲ್ಲಿ ದೇವಸ್ಥಾನ ಸುತ್ತ ವಿಷ್ಣುವಿನ 24 ದ್ವಾತ್ರಿಂಶತ್ ಅವತಾರಗಳನ್ನು ಕೆತ್ತನೆ ಮಾಡಿದ್ದಾರೆ. ಮತ್ಸ್ಯ ಅವತಾರ, ಕೂರ್ಮ ಅವತಾರ, ದಶಾವತಾರಗಳನ್ನು ಕೆತ್ತನೆ ಮಾಡಿರ್ತಕ್ಕಂಥದ್ದು ವಿಶೇಷ. ಪಟ್ಟಿಕೆಗಳಲ್ಲಿ ಆನೆ, ಕುದುರೆ, ಹಂಸ, ನವಿಲು, ಕುದುರೆಗಳ ಸಾಲು, ಆನೆಗಳ ಸಾಲಲ್ಲಿ ವಿಶೇಷ ಪೀಠಿಕೆಗಳ ಮೇಲೆ ಕೆತ್ತನೆ ಮಾಡಿದ್ದಾರೆ. ದೇವಸ್ಥಾನ
ನಕ್ಷತ್ರಾಕಾರಗಳ ಜಗತಿ ಮೇಲೆ ನಿರ್ಮಾಣ ಆಗಿರ್ತಕ್ಕಂಥದ್ದು ವಿಶೇಷವಾದ್ದು. ಬನ್ನಿ ಒಳಗಡೆ ಒಂದೊಂದೇ ದೇವ್ರನ್ನ ದರ್ಶನ ಮಾಡ್ಕೊಂಡು ಹೋಗೋಣ. ಇಲ್ಲಿ ಬಂದು ವೇಣುಗೋಪಾಲ ಕೃಷ್ಣ ಸ್ವಾಮಿ ಕೊಳಲುತ್ತಾ ಒಂದು ಕಲ್ಪವೃಕ್ಷ ಅಂತ ಹೇಳಿ ಮರ, ಆ ಕಲ್ಪವೃಕ್ಷದ ಕೆಳಗಡೆ ಕೊಳಲುತ್ತಾ ನಿಂತ್ಕೊಂಡಿದ್ದಾರೆ. ಆ ಕೊಳಲೂದನ್ನ 4 ಜನ ಮಹರ್ಷಿಗಳು ಧ್ಯಾನ ಮಾಡ್ತಾ ಇದ್ದಾರೆ. ಸನಕ, ಸನಂದನ, ಸನತ್ ಕುಮಾರ ಅಂತ ಹೇಳಿ. 2ನೇ ರೋಲಲ್ಲಿ ಗೋಪಿಕಾಸ್ತ್ರೀಯರಿದ್ದಾರೆ. 3ನೇ ರೋಲಲ್ಲಿ ಗೋವುಗಳು. 4ನೇ ರೋಲಲ್ಲಿ ರುಕ್ಮಿಣಿ ಸತ್ಯಭಾಮ ಸಮೇತರಾಗಿ ಸ್ವಾಮಿ ಇರ್ತಕ್ಕಂಥದ್ದು. ಇನ್ನೊಂದು ವಿಶೇಷ ಅಂದರೆ ಸುತ್ತ ದಶಾವತಾರಗಳ ಕೆತ್ತನೆ ಇದೆ. ಹಾಗೆ ಮರಗಳ ಮಧ್ಯೆ ಹೇಗೆ ಹೋಲ್ಸ್ ಇರುತ್ತೋ ಅದೇ ರೀತಿಯಲ್ಲೆಲ್ಲ ಹೋಲ್ಸ್ ಇದೆ. ಸ್ವಾಮಿ ಮೇಲೆ ಅಭಿಷೇಕ ಮಾಡಿದ್ರೆ, ಮರದ ಮೇಲೆ ಅಭಿಷೇಕ ಮಾಡಿದ್ರೆ ಮರದ ಮೇಲೆ ಬಿದ್ದು, ಕಿರೀಟದ ಮೇಲೆ ಬಿದ್ದು, ಮೂಗ್ ಮೇಲೆ ಬಿದ್ದು, ಕೊಳದ ಮೇಲೆ ಬಿದ್ದು, ಕೈ ಮೇಲೆ ಬಿದ್ದು, ಮಂಡಿ ಮೇಲೆ ಬಿದ್ದು, ಬಲಗಾಲ್ ಹೆಬ್ಬೆರಳಿನ ಮೇಲೆ ಬೀಳುತ್ತೆ. ಏನಪ್ಪಾ ಅಂದ್ರೆ ಸ್ವಾಮಿ ತ್ರಿಭಂಗಿ ಆಕಾರದಲ್ಲಿದ್ದಾರೆ. ಫೇಸ್ ಒಂದ್ ಕಡೆ ಇದೆ, ಸೊಂಟ ಒಂದ್ ಕಡೆ ಇದೆ, ಕಾಲ್ ಒಂದ್ ಕಡೆ ಇದೆ. ಆ 3 ಭಂಗಿಲಿದ್ರು ಸಹ ಮರದ ಮೇಲಿಂದ ಸೀದಾ ಬಿದ್ದಾಗ ಸ್ಟ್ರೈಟ್ ಆಗಿ ಒಂದು ಕೂದಲು ಎಳೆಯಷ್ಟು ವ್ಯತ್ಯಾಸ ಮಾಡದೇ ರೀತಿ ಸ್ವಾಮಿ ಕೆತ್ತನೆ ಮಾಡಿರ್ತಕ್ಕಂಥದ್ದು ವಿಶೇಷ. ಸ್ವಾಮಿ ಗರುಡ ಪೀಠದ ಮೇಲೆ ನಿಂತಿರ್ತಕ್ಕಂಥದ್ದು. ಇಲ್ಲಿ ಬಂದು ಮಹಾಗಣಪತಿ ಇರ್ತಕ್ಕಂಥದ್ದು ವಿಶೇಷ. ಏನಪ್ಪಾ ಅಂತಂದ್ರೆ ಇಲ್ಲಿ ಮೇಲ್ಗಡೆ ಅಷ್ಟೋತ್ತರದಲ್ಲಿ ಬರ್ತಕ್ಕಂಥ 108 ರೀತಿ ಗಣಪತಿನ ಕೆತ್ತನೆ ಮಾಡಿದ್ದಾರೆ. 108 ಟೈಪ್ಸ್ ಅಲ್ಲಿ ಗಣಪತಿಯಿಂದ ಇರ್ತಕ್ಕಂಥ ಸುತ್ತ ಚಿಕ್ಕದು ದೊಡ್ಡದು, ಚಿಕ್ಕದು ದೊಡ್ಡದು, ಚಿಕ್ಕದು ದೊಡ್ಡದು ಅಂತೇಳಿ ಸುತ್ತ ಗಣಪತಿ ಇದ್ದಾರೆ. 108 ರೀತಿಯಲ್ಲಿ ಗಣಪತಿ ಕೆತ್ತನೆ ಮಾಡಿರೋದು ವಿಶೇಷವಾದ್ದು. ಮುಂದೆ ಬನ್ನಿ. ಇಲ್ಲಿ ಬಂದು ಶ್ರೀಧರ, ವಿಷ್ಣುವಿನ 24 ಅವತಾರಗಳಲ್ಲಿ ಆಗಲೇ ಹೇಳಿದಾಗೆ ಒಂದು ಅವತಾರ ಶ್ರೀಧರ ಅಂತೇಳಿ. ಬಲಗಡೆ ಮೇಲ್ಗಡೆ ಕೈಲಿ ಚಕ್ರ, ಎಡಗಡೆ ಮೇಲ್ಗಡೆ ಕೈಲಿ ಗದೆ, ಬಲಗಡೆ ಮುಂದ್ಗಡೆ ಕೈಲಿ ಪದ್ಮ, ಎಡಗಡೆ ಮುಂದ್ಗಡೆ ಕೈಲಿ ಶಂಖ ಹಿಡ್ಕೊಂಡಿದ್ದಾರೆ. ಶಂಖ ಚಕ್ರ ಗದಾ ಪದ್ಮಪಾಣಿಯಾಗಿ ಆ ಕಡೆ ಈ ಕಡೆ ಶ್ರೀದೇವಿ ಭೂದೇವಿ ಸಮೇತರಾಗಿ ಸ್ವಾಮಿ ಇರ್ತಕ್ಕಂಥದ್ದು ವಿಶೇಷ. ಕಲ್ಲಿನ ಪ್ರಭಾವಳಿಯಲ್ಲಿ ದಶಾವತಾರಗಳನ್ನು ಕೆತ್ತನೆ ಮಾಡಿದ್ದಾರೆ ವಿಶೇಷವಾದ್ದು. ಮುಂದೆ ಬನ್ನಿ. ಹಾಗೆ ಇಲ್ಲಿ ಬಂದರೆ ಚಾಮುಂಡೇಶ್ವರಿ, ಮಹಿಷಾಸುರ ಮರ್ದಿನಿ ಅಂತ ಹೇಳಿ. ಇಲ್ಲಿ ವಿಶೇಷ ಅಂತಂದ್ರೆ 2 ರೀತಿಯಲ್ಲಿ ರಾಕ್ಷಸ ಸಂಹಾರ ಆಗ್ತಾ ಇದೆ. ಒಂದು ಕೋಣದ ರೂಪದಲ್ಲಿ, ಈ ಕಡೆ ಇಲ್ಲಿ ಕೋಣದ ರೂಪದಲ್ಲಿ, ಇಲ್ಲಿ ಬಂದು ರಾಕ್ಷಸ ರೂಪ, ಇಲ್ಲಿ ಬಂದು ರಾಕ್ಷಸ ರೂಪ. 2 ರೀತಿಯಲ್ಲಿ ಸಂಹಾರ ಆಗ್ತಾ ಇರ್ತಕ್ಕಂಥದ್ದು ವಿಶೇಷವಾದ್ದು. ಬನ್ನಿ ಹಾಗೆ ಮುಂದೆ. ಇಲ್ಲಿ ಬಂದು ಲಕ್ಷ್ಮೀನರಸಿಂಹ, ದಕ್ಷಿಣಾಭಿಮುಖವಾಗಿರ್ತಕ್ಕಂಥದ್ದು ಸ್ವಾಮಿ. ಎಲ್ಲ ಕಡೆ ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿದ್ರೆ ಇಲ್ಲಿ ದಕ್ಷಿಣಾಭಿಮುಖವಾಗಿರತಕ್ಕಂಥದ್ದು ಸ್ವಾಮಿ. ಏನಪ್ಪಾ ವಿಶೇಷ ಅಂತಂದ್ರೆ ಮಹಾಲಕ್ಷ್ಮಿನ ಶಂಖಚಕ್ರ ಗದಾ ಪದ್ಮಪಾಣಿಯಾಗಿ ಮಹಾಲಕ್ಷ್ಮಿ ಎಡಗಡೆ ತೊಡೆ ಮೇಲೆ ಕೂರಿಸ್ಕೊಂಡು ಕೂತಿರ್ತಕ್ಕಂಥದ್ದು. ಇಲ್ಲಿ ಸೌಮ್ಯ ರೂಪ, ಯಾವುದೇ ರೀತಿ ಉಗ್ರತ್ವ ಇಲ್ಲ, ಸೌಮ್ಯ. ಮಹಾಲಕ್ಷ್ಮಿ ಸಮಾಧಾನ ಮಾಡ್ತಾ ಇರ್ತಕ್ಕಂಥ ಭಂಗಿಲಿ ಕೂತಿರ್ತಕ್ಕಂಥದ್ದು. ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಇಲ್ಲಿ ಮಹಾಲಕ್ಷ್ಮಿ ನೆಲದ ಮೇಲೆ ಕಾಲಿಟ್ಟಿಲ್ಲ. ಒಂದು ಆನೆ ಕಮಲ ಪುಷ್ಪವನ್ನು ಎತ್ತಿ ಹಿಡ್ಕೊಂಡಿದೆ, ಅದರ ಮೇಲೆ ಮೃದುವಾಗಿ ಕಾಲೂರಿ ರೀತಿಯಲ್ಲಿ ತಾಯಿನ ಕೆತ್ತನೆ ಮಾಡಿರೋದು ವಿಶೇಷವಾದ್ದು. ವೈಶಾಖ ಬೌದ್ಧ ಪೌರ್ಣಿಮೆ ದಿನ ಇಲ್ಲಿ ರಥೋತ್ಸವ ಆಗ್ತಕ್ಕಂಥದ್ದು. ಪ್ರತಿ ಮಂಗಳವಾರ ವಿಶೇಷವಾಗಿ ಪೂಜೆ ಇರುತ್ತೆ. ಸ್ವಾತಿ ನಕ್ಷತ್ರ, ಪ್ರತಿ ತಿಂಗಳು ಬರ್ತಕ್ಕಂಥ ಸ್ವಾತಿ ನಕ್ಷತ್ರಕ್ಕೆ ಸ್ವಾಮಿಗೆ ವಿಶೇಷವಾಗಿ ಅಭಿಷೇಕ ಅಲಂಕಾರಗಳು, ವಿಶೇಷ ಪೂಜೆ ಇರ್ತಕ್ಕಂಥದ್ದು. ಬೆಳಗ್ಗೆ ಮತ್ತು ಸಾಯಂಕಾಲ 2 ಹೊತ್ತು ವೈಕಾನಸಾಗಮದಕ್ಕೆ ಪ್ರತಿದಿನ ಆರಾಧನೆ ಆಗುತ್ತೆ. ಇದು ಇಲ್ಲಿನ ಸ್ಥಳ ಮಹಿಮೆ. ಸ್ನೇಹಿತರೆ, ಇದು ಅದ್ಭುತವಾದ ಹಳೆಯ 1100 ವರ್ಷ ಹಳೆಯ ದೇವಸ್ಥಾನ. ಇದು ತುಂಬ ಚೆನ್ನಾಗಿದೆ. ಇದು ಹಾಸನದಿಂದ ಬರೀ 41 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬಂದು ನೋಡುವಂಥ ಸ್ಥಳ. ಬಾಯ್.